ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಡಿಫ್ರೆಂಟಾಗಿ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇದು ಬಂದು ನೋಡಿ ರೇಷ್ಮೆ ಸೀರೆ ಇದೆ. ಈ ಥರ ಮೆರೂನ್ ಹಾಗೆ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಇದೆ ಸೀರೆ. ಇದಕ್ಕೆ ನಾನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಮೊದಲು ಟೇಪಿಂದ ಮಾರ್ಕನ್ನು ಮಾಡ್ಕೋತೀನಿ. ಮೊದಲು ನೋಡಿ ಸೀರೆ ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಒಂದು ಸ್ಟಾರ್ಟಿಂಗಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಾದಮೇಲೆ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ನೋಡಿ, ಇಲ್ಲಿಂದ 1/2 ಇಂಚಿಗೆ ಇಂಚು. ಅದಾದಮೇಲೆ ಇಲ್ಲಿ 1 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಇಲ್ಲಿ ಮತ್ತೆ ಈ ಥರ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 1/2 ಇಂಚು. ಇಲ್ಲಿಂದ ಇವಾಗ ಮತ್ತೆ 1 ಇಂಚಷ್ಟು ಗ್ಯಾಪ್ ಬಿಟ್ಕೋತೀನಿ. ಇಲ್ಲಿಂದ ಇವಾಗ 1/2 ಇಂಚು, 1/2 ಇಂಚಿಗೆ ಮಾರ್ಕ್. ಮತ್ತೆ ಅದಾದಮೇಲೆ 1 ಇಂಚಷ್ಟು ಗ್ಯಾಪು. ನಿಮಗೆ ಇನ್ನೂ ಹತ್ರ ಬೇಕಿದ್ರೆ ಈ 1 ಇಂಚ್ ಇದೆಯಲ್ಲ, ಇದನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಈ ಥರ ಪೂರ್ತಿ ಸೀರೆನ ಮಾರ್ಕನ್ನು ಮಾಡ್ತಾ ಹೋಗಬೇಕು. ಓಕೆ, ನೋಡಿ ಈ ಥರ ನಾನು ಪೂರ್ತಿ ಸೀರೆನ ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಹತ್ರ ಬೇಕು, ಇದು ಗ್ಯಾಪ್ ಜಾಸ್ತಿ ಆಗುತ್ತಂದರೆ ಹತ್ರ ಮಾಡ್ಕೋಬೋದು. ಇವಾಗ ನೋಡಿ, ಈ ಥರ ನಾರ್ಮಲ್ ನೀಡಲ್ಗೆ ಬಾಡಿ ಕಲರ್ ಥ್ರೆಡ್ಡನ್ನು ನಾನು ಈ ಥರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸಿಲ್ಕ್ ಥ್ರೆಡ್, ಹರಳೆ ದಾರ, 2 ಥರನೂ ತೋರಿಸ್ತೀನಿ ನಾನು. 2 ಕಲರು, ಗೋಲ್ಡ್ ಕಲರ್ ಕೂಡ ತೊಗೊಂಡಿದ್ದೀನಿ. ಎರಡನ್ನು 4 ಬರೋ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ. ಇವಾಗ ನೋಡಿ, ಇಲ್ಲಿ ನಾನು ಇದಕ್ಕೆ ಈ ಥರ ಹರಳೆ ದಾರನ ಪೋಣಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಈ ಥರ ಹಾಕ್ತಾ ಇದ್ದೀನಿ. ಈ ಥರ ಹಾಕಿ ಈ ಹರಳೆ ದಾರನ ಈ ಥರ ತರಬೇಕು. ಈ ಥರ ತಂದು ಕರೆಕ್ಟಾಗಿ ಸಮವಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಇದನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಇದನ್ನು ಇವಾಗ ಈ ಥರ ಗಂಟನ್ನು ಹಾಕ್ತೀನಿ. ಈ ಥರ ಗಂಟು ಹಾಕ್ಕೋತೀನಿ. ಮತ್ತು ಪಕ್ಕದಲ್ಲೇ ಸೇಮ್ ಇದೇ ಥರ ತಗೋತೀನಿ. ಈಗ ಇದನ್ನು ಕೂಡ ಇಷ್ಟೇ ಉದ್ದಕ್ಕೆ ನೋಡಿಕೊಂಡು ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ಇದನ್ನು ಕೂಡ ಇವಾಗ ಈ ಥರ ಗಂಟನ್ನು ಹಾಕ್ತೀನಿ. ನೋಡಿ, ಈ ಥರ. ಓಕೆ, ನೋಡಿ ಇಲ್ಲಿ 4 ಕಡೆ ಮಾಡ್ಕೊಂಡಿದ್ದೀನಿ ಈ ಥರ. ಇವಾಗ ನೆಕ್ಸ್ಟ್ ಮತ್ತೆ ಮಾಡ್ಕೋತೀನಿ ಈ ಥರ. ಇವಾಗ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಸಲ ಕಂಪ್ಲೀಟ್ ಆದಮೇಲೆ ಇಲ್ಲೂ ಕೂಡ ಸೇಮ್ ಹರಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಸೇಮ್ ಇಷ್ಟೇ ಉದ್ದಕ್ಕೆ ಕರೆಕ್ಟಾಗಿ ಸಮವಾಗಿ ಬರಬೇಕಂತೇನಿಲ್ಲ. ಉದ್ದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಇಷ್ಟೇ ಉದ್ದಕ್ಕೆ ನಾವು ಗಂಟು ಹಾಕಬೇಕಂತೇನಿಲ್ಲ. ಇವಾಗ ಮತ್ತೆ ಇಲ್ಲೂ ಕೂಡ ಈ ಥರ ಗಂಟನ್ನು ಹಾಕ್ತೀನಿ. ಇಲ್ಲಿ 4 ಬೇಡ ಅಂದರೆ 2 ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದೊಂದೇ ಕೂಡ ಮಾಡ್ಕೋಬೋದು. ಒಂದು ಮೆರೂನು, ಒಂದು ಗೋಲ್ಡ್, ಈ ಥರ ಕೂಡ ನೀವು ಮಾಡ್ಕೋಬೋದು. ನಿಮಗೆ ಕಾಂಬಿನೇಷನ್ ಯಾವ ಥರ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಇದೇ ಥರ ಇಲ್ಲೂ ಕೂಡ ನಾನು 4 ಟೈಮ್ಸ್ ಮಾಡ್ಕೋತೀನಿ. ಈ ಥರ ಸೀರೆ ಪೂರ್ತಿ ಮಾಡ್ತಾ ಹೋಗಿ 4 ಟೈಮ್ಸ್ ಮೆರೂನು, 4 ಟೈಮ್ಸ್ ಗೋಲ್ಡ್, ಈ ಥರ ನಾನು ಪೂರ್ತಿ ಸೀರೆ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆಗೆ ಇದೇ ಥರ ನಾನು ಮಾಡ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡಿದ್ದೀನಿ ಹರಳೆ ದಾರದಿಂದ. ಇದನ್ನು ನೋಡಿ, ಹರಳೆ ದಾರ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ವಾಪಸ್ ಡಬಲ್ ಆಗಿದೆ ಇದು. ಇವಾಗ ಇದಕ್ಕೆ ಬೀಡ್ಸ್ಗಳನ್ನು ಹಾಕಬೇಕು. ನಾನಿಲ್ಲಿ ನೋಡಿ ಕ್ರೋಶಾ ನೀಡಲಿಂದ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ನೋಡಿ 4 ಮೆರೂನ್ ಕಲರ್, 4 ಗೋಲ್ಡ್ ಕಲರ್ ಈ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಈ ಥರ ಕ್ರೋಶಾ ನೀಡಲ್ನಲ್ಲಿ ಇದನ್ನು ಬೀಡನ್ನು ಹಾಕ್ಕೊಂಡು ಬೀಡ್ ಹಾಕಿ ನೋಡಿ, ಇದರ ಒಳಗಡೆ ಈ ಥರ ಇಟ್ಕೋಬೇಕು. ಈ ಥರ ಕ್ರೋಶಾ ನೀಡಲನ್ನು ಇಟ್ಕೊಂಡು ಈ ಬೀಡನ್ನು ಇಲ್ಲಿ ಪಾಸ್ ಮಾಡ್ತೀನಿ.
ತುಂಬ ಸರಳವಾಗಿ ಹಾಕ್ಕೋಬೋದು ಈ ಬೀಡನ್ನು ಕ್ರೋಶಾ ನೀಡಲಿಂದ. ನೋಡಿ ಈ ಥರ ಮೊದಲು ಬೀಡನ್ನು ಹಾಕ್ಕೊಂಡು ಈ ಥರ ಕ್ರೋಶಾ ನೀಡಲ್ನಿಂದ ಹಾಕ್ಕೋಬೋದು. ನಿಮಗೆ ಕ್ರೋಶಾ ನೀಡಲ್ನಿಂದ ಹಾಕ್ಕೊಳ್ಳೋದಕ್ಕೆ ಬರಲ್ಲ ಅಂದರೆ ಇನ್ನೊಂದು ಮೆಥಡ್ ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ಈ ಎರಡನ್ನು ಸೇರಿ ನಾನಿಲ್ಲಿ ಗಂಟನ್ನು ಹಾಕ್ತೀನಿ. ಈ ಗಂಟು ಹಾಕ್ತೀನಿ. ಈಗ ಕ್ರೋಶಾ ನೀಡಲಿಂದ ಬರ್ದೇ ಇರೋರು ಯಾವ ಥರ ಹಾಕ್ಬೇಕಂದ್ರೆ ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡನ್ನು ಪೋಣಿಸಿ ಇಟ್ಕೊಳ್ಳಿ. ಈ ಥರ ಪೋಣಿಸಿ ಇಟ್ಕೊಂಡು ಇದಕ್ಕೆ ಗಂಟು ಹಾಕ್ಕೋಬೇಕು. ಇವಾಗ ನೋಡಿ ಇದರ ಒಳಗಡೆಗೆ ಈ ಥರ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಈ ನೀಡಲ್ ಒಳಗಡೆ ಈ ಬೀಡನ್ನು ಪೋಣಿಸ್ಕೊಂಡು ನೋಡಿ ಈ ಥರ ಸರಳವಾಗಿ ಹೋಗುತ್ತೆ. ನಿಮಗೆ ಕ್ರೋಶಾದಿಂದ ಬರಲ್ಲ ಅಂದರೆ ಈ ಥರ ಹಾಕ್ಕೊಳ್ಳಿ. ಕ್ರೋಶಾದಿಂದ ಬರುತ್ತೆ ಅಂದರೆ ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ ಕ್ರೋಶಾದಿಂದ ಹಾಕ್ಕೊಂಡ್ರೆ. ಮತ್ತೆ ಬೀಡ್ ಹಾಕ್ಕೊಂಡು ಮತ್ತೆ ಇದೇ ಥರ ಮಾಡ್ಕೋಬೇಕು. ಇವಾಗ ಈ ಎರಡನ್ನು ಸೇರಿ ಗಂಟು ಹಾಕ್ಕೊಳ್ಳೋದು. ಇವಾಗ ನೋಡಿ ಈ ಥರ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊತೀನಿ. ಅದಾದಮೇಲೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕಂತ. ಓಕೆ ಫ್ರೆಂಡ್ಸ್, ನೋಡಿ ಇದೇ ಥರ ನಾನು ಪೂರ್ತಿ ಸೀರೆನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದಕ್ಕೆ ಏನು ಮಾಡಬೇಕಂದ್ರೆ 100 ಎಳೆ ಇರುವಂತಹ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ 12 ಅಂದರೆ 12 ಎಳೆ ಇದೆ. ಇಲ್ಲಿ 12 + 12 24 ಎಳೆ ಇದೆ ಇಲ್ಲಿ ಇದರಲ್ಲಿ. ಅದಕ್ಕೋಸ್ಕರ 100 ಎಳೆ ತಗೊಂಡಿದ್ದೀನಿ. ಟೋಟಲ್ 124 ಆಗುತ್ತೆ, 124 ಎಳೆ ಆಗುತ್ತೆ. ಇದನ್ನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡಿ ನೀಟಾಗಿ ಮಾಡ್ಕೊಂಡಿದ್ದೀನಿ. 2 ತರಹದ ಕುಚ್ಚನ್ನು ತಗೊಂಡಿದ್ದೀನಿ. ಇವಾಗ ಇದನ್ನು ಇಲ್ಲಿ ಹಾಕ್ತೀನಿ. ಇದರ ಒಳಗಡೆಗೆ ಇಲ್ಲಿ ಗ್ಯಾಪ್ ಬಂದಿದೆಯಲ್ಲ, ಗಂಟು ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ಎರಡನ್ನು ಸೇರಿ ಇಲ್ಲಿ ಹಾಕ್ತೀನಿ. ಇದನ್ನು ಈ ಥರ ಹಾಕಿ ಇಲ್ಲಿ ಇದು ಥ್ರೆಡ್ ಇದೆಯಲ್ಲ ಗಂಟು ಹಾಕಿರೋದು, ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ಆ ಥರ ನೋಡಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸಮವಾಗಿ ನೋಡ್ಕೊಳ್ಳಿ. ಈ ಥರ ನೋಡಿಕೊಂಡು ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಇದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಚುಚ್ಕೋತೀನಿ. ಚುಚ್ಕೊಂಡು ಮುಂದುಗಡೆ ತರ್ತೀನಿ. ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಬಿಟ್ಕೋತೀನಿ, ಪೂರ್ತಿಯಾಗಿ ಮೇಲೆ ಎಳ್ಕೋಬೇಡಿ. ಇವಾಗ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕನ್ನು ಮಾಡ್ಕೋತೀನಿ. ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಹಾಕ್ಕೋಬೇಕು, ಸುತ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಇದೇ ಥರ ನಾನಿಲ್ಲಿ 4 ಮೆರೂನ್ ಕಲರ್ ಕುಚ್ಚುಗಳನ್ನು ಹಾಕ್ತೀನಿ. ಓಕೆ, ನೋಡಿ ಈ ಥರ 4 ಮೆರೂನ್ ಕಲರ್ ಕುಚ್ಚುಗಳನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ನಿಮ್ಗಿನ್ನೂ ಹತ್ರ ಬೇಕಂದ್ರೂ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಗೋಲ್ಡ್ ಕಲರ್ ಥ್ರೆಡ್ ಹಾಕಿದ್ದೀನಲ್ಲ, ಅಲ್ಲಿ ನಾನು ಗೋಲ್ಡ್ ಕಲರ್ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಇಷ್ಟೇ 4 ಹಾಕ್ಬೇಕಂತೇನಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಕುಚ್ಚನ್ನು ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ 2 ಮೆರೂನು 2 ಗೋಲ್ಡ್ ಕಲರ್ ಹಾಕ್ಕೋಬೋದು. ಇಲ್ಲಾಂದರೆ 1 ಗೋಲ್ಡ್ ಕಲರು 1 ಮೆರೂನ್ ಕಲರ್ ಈ ಥರ ಕೂಡ ನೀವು ಹಾಕ್ಕೋಬೋದು. ಹೀಗೆ ಹಾಕಬೇಕಂತೇನಿಲ್ಲ. ನಿಮಗೆ ಯಾವ ಥರ ಚೇಂಜಸ್ ಬೇಕೋ ಕುಚ್ಚು ಹಾಕುವಾಗ ಆ ಥರ ಚೇಂಜಸ್ ಮಾಡಿ ಹಾಕ್ಕೊಳ್ಳಿ. ಇವಾಗ ನೋಡಿ ಗೋಲ್ಡ್ ಕಲರ್ಗೆ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಈ ಥರ ಒಂದು ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಸುತ್ಕೋಬೇಕು. ಜರಿ ಥ್ರೆಡ್ ನಿಮಗೆ 2 ಎಳೆ ತೆಳ್ಳಗಾಗುತ್ತೆ ಅಂದರೆ, ಜರಿ ಥ್ರೆಡ್ ದಪ್ಪ ಕಾಣಿಸ್ಬೇಕು ಅಂದರೆ 4 ಎಳೆ ಜರಿ ಥ್ರೆಡ್ಡಿಂದ ಕೂಡ ನೀವು ಕುಚ್ಚನ್ನು ಹಾಕ್ಕೋಬೋದು. ಹೈಲೈಟಾಗಿ ಕಾಣಿಸುತ್ತೆ. ಅದನ್ನು ಕೂಡ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ. ಇವಾಗ ಫಸ್ಟ್ ಕುಚ್ಚುಗಳೆಲ್ಲ ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಪೂರ್ತಿ ಸೀರೆನ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಈ ಥರ ಬಂದಿದೆ. 4 ಮೆರೂನ್ ಮತ್ತು 4 ಗೋಲ್ಡ್ ಕಲರ್ ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ.
ತುಂಬ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಡಿಸೈನು. ಕ್ರೋಶ ಯಾರಿಗೆಲ್ಲ ಬರಲ್ಲ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಈ ಥರ ಡಿಸೈನ್ಗಳನ್ನು. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು.